ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅನಾನಸಿನ ಮೆಣಸ್ಕಾಯಿ ಅದನ್ನು ಮಾಡ್ತಿದ್ದೇನೆ. ಇದಕ್ಕೆ ಎಂತೆಲ್ಲ ಬೇಕಂತ ನೋಡುವ. ಅನಾನಸಿದ್ದು ಫಸ್ಟಿಗೆ ಹೀಗೆ ಅದರ ಸಿಪ್ಪೆಯನ್ನೆಲ್ಲ ಒಳ್ಳೆ ಚೆಂದ ಮಾಡಿ ತೆಗೆದುಕೊಳ್ಳುವ ಸುತ್ತ. ಇದು ತಿನ್ನಲಿಕ್ಕೆ ಸಹ ಒಳ್ಳೆ ಆಗ್ತದೆ. ಅದು ಮಳೆ ಟೈಮಿಗೆ ಬಿದ್ದದ್ದು, ಹಾಗಾಗಿ ಮಕ್ಕಳಿಗೆ ಶೀತ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಕೆಲವರು ಹೇಳ್ತಾರೆ ಅದು ತಿಂದರೆ ಒಳ್ಳೇದಂತ ಹೇಳ್ತಾರೆ, ಕಫಕ್ಕೆಲ್ಲ ನೀರಾಗ್ತದಂತೆ, ಕಫ ಒಳ್ಳೆ ಹೋಗ್ತದೆ ಹೇಳ್ತಾರೆ. ಆಗ ಈ ಸಿಪ್ಪೆ ತೆಗೆದು ರೆಡಿ ಆಯಿತು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಇಷ್ಟು ರೆಡಿಯಾಗಿದೆ. ಇದಕ್ಕೆ ಎಂತೆಲ್ಲ ಮಸಾಲೆ ರೆಡಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ನೋಡುವ. ನಾನು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೇನೆ, ಮತ್ತು ಒಂದು 4 ಘಾಟಿ ಮೆಣಸು ಇಟ್ಕೊಂಡಿದ್ದೇನೆ, ಒಂದು ಅರ್ಧ ಚಮಚ ಕೊತ್ತಂಬರಿ, 1/4 ಚಮಚ ಸಾಸಿವೆ, ಮತ್ತು ಜೀರಿಗೆ 1/4 ಚಮಚ, ಮತ್ತು ಉದ್ದಿನಬೇಳೆ ಸ್ವಲ್ಪ ಇಟ್ಕೊಂಡಿದ್ದೇನೆ. ಇದು ಮೆಣಸ್ಕಾಯಿ ಮಾಡಲಿಕ್ಕೆ ತುಂಬ ಸುಲಭ ಉಂಟು, ಆರಾಮವಾಗಿ ಮಾಡ್ಬೋದು. ನೆಕ್ಸ್ಟ್ ಒಗ್ಗರಣೆಗೆ 3 ಬೆಳ್ಳುಳ್ಳಿ ಹೆಸರು ಇಟ್ಕೊಂಡಿದ್ದೇನೆ, ಮತ್ತು ಒಂದು ಘಾಟಿ ಮೆಣಸು, ಕರಿಬೇವಿನ ಸೊಪ್ಪು, ಮತ್ತು ಹಸಿ ಕಡಲೆ, ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದ್ದೇನೆ, ಮತ್ತು ಕಡಲೆಬೇಳೆ ಇಟ್ಕೊಂಡಿದ್ದೇನೆ. ಇದನ್ನು ಒಗ್ಗರಣೆ ಹಾಕುವಾಗ ಮಾಡಬೇಕು. ಈಗ ಮಸಾಲೆಯನ್ನು ರುಬ್ಬಲಿಕ್ಕೆ ಎಲ್ಲ ಕಾಯಿಸುವ. ಎಲ್ಲ ಮೆಣಸು ಅದನ್ನೆಲ್ಲ ಮೆಣಸು ತೆಂಗಿನಕಾಯಿ ಎಲ್ಲ ಒಟ್ಟು ಹಾಕಿ ಕಾಯಿಸಿ ಪರಿಮಳ ಆಗ್ತದೆ, ಆಗ ಪಲ್ಯ ಘಮ ಘಮ ಪರಿಮಳ ಬರ್ತದೆ. ಈಗ ಇದನ್ನು ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಳುವ. ಇಷ್ಟು ಫ್ರೈ ಆಗಿದೆ. ಈಗ ಇದನ್ನು ರುಬ್ಕೊಂಡು ಮತ್ತೆ ನೆಕ್ಸ್ಟ್ ಎಲ್ಲ ಪಲ್ಯಕ್ಕೆ ಹಾಕ್ಲಿಕ್ಕೆ ಉಂಟು ಬೆಂದಮೇಲೆ. ಈಗ ಎಣ್ಣೆ ರೆಡಿ ಮಾಡ್ಕೊಳ್ತೇನೆ ಒಗ್ಗರಣೆಗೆ. ಎಣ್ಣೆ ಕಾಯ್ತಾ ಬರ್ತದೆ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕುವ. ಫಸ್ಟಿಗೆ ಬೆಳ್ಳುಳ್ಳಿಗೆ ಸ್ವಲ್ಪ ಕಾಯ್ತಾ ಬರುವಾಗ ಕಡಲೆ ಹಾಕ್ತೇನೆ. ಕಾಯ್ತಾ ಬಂದಿದೆ ಬೆಳ್ಳುಳ್ಳಿ, ಈಗ ಕಡಲೆ ಹಾಕುವ. ಇದು ಸರಿ ಸ್ವಲ್ಪ ಕಾಯಬೇಕು, ಇದು ಹಸಿ ಕಡಲೆ, ಹಾಗಾಗಿ ಸ್ವಲ್ಪ ಸರಿ ಕಾಯಬೇಕು. ಮತ್ತು ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಂಡೆ, ಅದನ್ನು ಮಿಕ್ಸ್ ಮಾಡುವ, ಸ್ವಲ್ಪ ಚೆಂದ ಮಾಡಿ ಕಾಯಿಸುವ. ಮಳೆ ಸಹ ಜೋರು ಬರ್ತಾ ಉಂಟು ಹೊರಗಡೆ. ಇಂಥದ್ದೆಲ್ಲ ಮಾಡಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಮಕ್ಕಳಿಗೆಲ್ಲ ಇಷ್ಟಪಡ್ತಾರೆ. ನೋಡಿ, ಇಷ್ಟು ಕಾದಿದೆ, ಇಷ್ಟು ಕಾದ ಸಾಕು. ಈಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕುವ, ಮತ್ತು ಒಂದು ಘಾಟಿ ಮೆಣಸು. ಈಗ ಸ್ವಲ್ಪ ಸಾಸಿವೆ ಹಾಕಿ ಪುನಃ ಫ್ರೈ ಮಾಡುವ. ಅದನ್ನೆಲ್ಲ ಪುನಃ ಕಾಯಲಿ. ಕಾದ ನಂತರ ಈಗ ಅದಕ್ಕೆ ಕಟ್ ಮಾಡಿದ್ದ ಅನಾನಸನ್ನು ಹಾಕುವ. ಇದು ಸಹ ಸ್ವಲ್ಪ ಬೇಯಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಲಿ, ಒಳ್ಳೆ ಫ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ಆಗ ಕಡ್ದಿಟ್ಟ ಮಸಾಲೆಯನ್ನು ಈಗ ಹಾಕುವ. ಅದಕ್ಕೆ ಸ್ವಲ್ಪ ನೀರು ಹಾಕುವ, ಅದು ಕುದಿಲಿಕ್ಕೆ ಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕುವ. ಅದು ತುಂಬ ನೀರು ತೆಳು ಮಾಡಬಾರ್ದು, ಆದರೆ ಸಾಕು ಕುದಿಲಿಕ್ಕೆ ಹಾಗೆ. ನೋಡಿ, ಈಗ ಕುದೀತಾ ಉಂಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ, ಒಳ್ಳೆ ಮಾಡಿ ಕುದೀಲಿ. ನಿಮಗೆ ಖಾರ ಕಡಿಮೆ ಆದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡ್ರೆ ಕಲರ್ ಸಹ ಬರ್ತದೆ. ಈಗ ನಾನು ಸ್ವಲ್ಪ ಬೆಲ್ಲ ಹಾಕಿದೆ. ಇದು ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ಬೆಲ್ಲಕ್ಕೆ ಅಡಿ ಹಿಡಿತದೆ. ಹೀಗೆ ತಿರುಗಿಸ್ತಾ ಇರುವ, ಕುದೀತಾ ಇರ್ತದೆ ಅದು. ನೋಡಿ, ದಪ್ಪ ದಪ್ಪ ಆಗಿ ಘಮ ಘಮ ಪರಿಮಳ ಸಹ ಬರ್ತಾ ಉಂಟು, ಒಳ್ಳೆ ಆಗಿದೆ ನೋಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ನೋಡಿ, ಈಗ ಮೆಣಸ್ಕಾಯಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಪ್ಲೀಸ್